ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನಮಗೆ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ, ದೇವರನ್ನ ಆರಾಧಿಸಿರಿ, ಸರ್ವಶಕ್ತನಾದ ದೇವರನ್ನ ಆರಾಧಿಸಿರಿ. ಹಾಗಾದ್ರೆ ನಾವು ದೇವರನ್ನ ಆರಾಧಿಸ್ತಾ ಇದ್ದೇವಾ? ಯಾವ ಸಮಯದಲ್ಲಿ ದೇವರನ್ನ ಆರಾಧಿಸ್ತಾ ಇದ್ದೇವೆ? ಎಲ್ಲಾ ಸಮಯಗಳಲ್ಲೂ ದೇವರನ್ನ ಆರಾಧಿಸ್ತಾ ಇದ್ದೇವಾ? ದೇವರನ್ನ ಸ್ತುತಿಸ್ತಾ ಇದ್ದೇವಾ? ನಿಜವಾದ ಆರಾಧನೆ ಏನು? ದೇವರು ಎಂತಹ ಆರಾಧನೆಯನ್ನ ಸ್ವೀಕರಿಸ್ತಾರೆ ಎಂದು ನಾವು ಇವತ್ತು ಧ್ಯಾನಿಸೋಣ. ಈ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಏಸಪ್ಪ, ಈ ಸುಂದರವಾದ ದಿನವನ್ನ ನಮ್ಮ ಜೀವಿತದಲ್ಲಿ ಕಾಣ್ಲಿಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಾಕ್ಯವನ್ನ ಹೇಳುವಾಗ, ಮಾತನಾಡುವಾಗ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಆತ್ಮನ ನುಡಿಗಳಾಗ್ಲಿಕ್ಕಾಗುವಂತೆ ನೀನು ತಾನೇ ದೇವರೇ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಕೇಳುವ ಒಬ್ಬೊಬ್ಬರ ಹೃದಯಗಳನ್ನು ನಿಮ್ಮ ಕರಕ್ಕೊಪ್ಪಿಸಿ ಕೊಡ್ತೇವೆ. ಆಶೀರ್ವದಿಸು, ಬದಲಾಯಿಸು, ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಪ್ರಕಟಣೆಗಳ ಪುಸ್ತಕ 11ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. ಕರ್ತನೇ, ಸರ್ವಶಕ್ತನಾದ ದೇವರೇ, ನೀನು ಇರುವಾತನೇ, ನೀನು ನಿನ್ನ ಮಹಾ ಅಧಿಕಾರಗಳನ್ನು ವಹಿಸಿಕೊಂಡು ಆಳಿದದಿಂದ ನಿನಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತೇನೆ. ನಮ್ಮ ದೇವರು ಯಾರಾಗಿದ್ದಾರೆ? ಇರುವಾತನು, ಇದ್ದಾತನು, ಬರುವಾತನಾಗಿದ್ದಾನೆ. ಆತನನ್ನು ನಾವು ಪ್ರತಿದಿನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಬೇಕು. ನಾವು ಸಲ್ಲಿಸ್ತಾ ಇದ್ದೇವಾ? ಆಲಯ ಎಂಬುದು ಆರಾಧನೆ ಮಾಡುವುದರ ಮತ್ತು ಪರಿಶುದ್ಧ ಪಟ್ಟಣದ ಕುರಿತಾಗಿ ತಿಳಿಸಲ್ಪಟ್ಟಿದೆ. ದೇವ ಜನರಿಗೆ ದೇವರ ಆಲಯ, ಆರಾಧನೆ ಮತ್ತು ಪರಿಶುದ್ಧ ಪಟ್ಟಣ, ಈ ಮೂರು ವಿಷಯಗಳು ಬಹಳ ಶ್ರೇಷ್ಠವಾಗಿರುವುದನ್ನು ಕಾಣ್ತೇವೆ. ನೆಹೆಮೀಯನ ಕಾಲದಲ್ಲಿ ಹಾಳಾದಂಥ ಯೆರೂಸಲೇಮಿನ ಪಟ್ಟಣಗಳು ಪುನರ್ಸ್ಥಾಪನೆಯನ್ನ ನೋಡುವಾಗ ಅರ್ಥವಾಗ್ತದೆ, ದೇವರ ಆಲಯ ಇರುವಿಕೆ ಮತ್ತು ಆತನ ಪ್ರಸನ್ನತೆಯನ್ನ ಆಲಯ ಸೂಚಿಸುವುದಾದರೆ, ಆರಾಧನೆ ಎಂಬುದು ಆತನ ಸಾರ್ವಭೌಮತೆಯನ್ನು ಮತ್ತು ಮಹತ್ವ ಪದವಿಯನ್ನು ಹಾಗೂ ದೈವಿಕತ್ವವನ್ನು ಪ್ರಕಟಿಸುವಂಥದ್ದಾಗಿದೆ. ಆರಾಧನೆ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿಲ್ಲದೆ ಇರುವುದಾದರೆ, ಆರಾಧನೆ ಅಂದರೆ ದೇವರ ಸಾರ್ವಭೌಮತೆ ಅಂದರೆ ಆತನು ಸರ್ವಶಕ್ತನು, ಸರ್ವವ್ಯಾಪಿಯು, ಆತನಿಗೆ ಅಸಾಧ್ಯವಾಗಿರುವ ಕಾರ್ಯ ಒಂದೂ ಇಲ್ಲ. ಆತನೊಬ್ಬನೇ ದೇವರು, ಆತನೊಬ್ಬನೇ ರಾಜನು, ಆತನೊಬ್ಬನೇ ಸಕಲವನ್ನ ಆಳುವಾತನು. ಸಕಲವು ಆತನ ಅಧೀನದಲ್ಲಿ, ಆತನ ಆಳ್ವಿಕೆಯಲ್ಲಿ ಇರುವುದನ್ನೇ ಸಾರ್ವಭೌಮತೆ ಎಂದು ನಾವು ಕರೆಯಲ್ಪಡ್ತೇವೆ. ಮಹೋನ್ನತ ಪದವಿಯನ್ನು ಮತ್ತು ದೈವಿಕತ್ವವನ್ನ ಪ್ರಕಟಪಡಿಸುವಂಥದ್ದೇ ಆರಾಧನೆ ಆಗಿದೆ. ದೇವರ ಗುಣಾತಿಶಯಗಳನ್ನು ನಾವು ಹೇಳಿ, ಹಾಡುಗಳ ಮೂಲಕವಾಗಿ, ಗಾನಗಳ ಮೂಲಕವಾಗಿ, ಸ್ತೋತ್ರಗಳ ಮೂಲಕವಾಗಿ, ಮಾತಿನ ಮೂಲಕವಾಗಿ, ಆತನನ್ನ ಆಡುವುದರ ಮೂಲಕವಾಗಿ ನಾವು ಹೀಗೆಲ್ಲ ಆತನ ದೈವಿಕತ್ವವನ್ನು, ಆತನ ಸಾರ್ವಭೌಮತೆಯನ್ನು, ಆತನ ಮಹೋನ್ನತವಾಗಿರುವಂತಹ ಪದವಿಯ ಕುರಿತಾಗಿ, ಆತನ ಕೃತ್ಯಗಳ ಕುರಿತಾಗಿ ನಾವು ಮಾಡುವುದನ್ನೇ ಆರಾಧನೆ ಅಂತ ಕರಿತೇವೆ. ಆರಾಧನೆ ಅಂದರೆ ಇದಾಗಿದೆ. ಹಾಗಾದರೆ ನಾವು ಹೇಗೆ ಆರಾಧನೆ ಮಾಡಬೇಕು? ನಿಜವಾದ ಆರಾಧನೆ ಅಂದರೆ ಏನು? ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಹೇಳುವ ಪ್ರಕಾರವಾಗಿ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ವಿವೇಕಪೂರ್ವಕವಾದ ಆರಾಧನೆ ಅಂದರೆ ನಾವು ತುಂಬಾ ಚೆನ್ನಾಗಿ ಲೈಟಿಂಗ್ಸ್ನೆಲ್ಲ ಹಾಕೊಂಡು, ಡ್ರಮ್ಸ್ ಬಾರಿಸ್ಕೊಂಡು, ಕೀಬೋರ್ಡ್ ಪ್ಲೇ ಮಾಡಿ, ಕಲರ್ ಲೈಟಿಂಗ್ಸ್ ಹಾಕಿ, ಒಳ್ಳೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು, ಮೈಕ್ಗಳ ಮೂಲಕ ರಾಗವಾಗಿ ಆಡುವಂಥದ್ದು ಆರಾಧನೆ ಅಲ್ಲ. ಆರಾಧನೆ ಅಂದರೆ ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸುವಂಥದ್ದೇ ಆರಾಧನೆ ಆಗಿದೆ. ಇದೆಲ್ಲ ಒಂದು ಭಾಗ. ಹಾಡು ಹೇಳುವಂಥದ್ದು, ದೇವರ ಕಾರ್ಯಗಳನ್ನು ನಾವು ಸ್ತುತಿಸುವಂಥದ್ದು, ಹೊಗಳುವಂಥದ್ದು. ಆದರೆ ನಿಜವಾದ ಆರಾಧನೆ ಅಂದರೆ ನೀವು ದೇವರ ಮಾತಿಗೆ ವಿಧೇಯತ್ವ ತೋರಿಸುವುದೇ ನಿಜವಾದ ಆರಾಧನೆ. ನೀವು ನಿಮ್ಮನ್ನು ತಿರಸ್ಕರಿಸಿ, ನಿಮ್ಮ ಇಚ್ಛೆಗಳನ್ನು, ನಿಮ್ಮ ಆಸೆಗಳನ್ನು ನೀವು ಯಾವಾಗ ರಿಜೆಕ್ಟ್ ಮಾಡಿ, ನನಗೆ ದೇವರ ಚಿತ್ತವೇ ನನ್ನ ಜೀವಿತದಲ್ಲಿ ನಡಿಬೇಕು ಅಂತ ಹೇಳ್ತೀರಲ್ಲ, ಅದೇ ನಿಜವಾದ ಆರಾಧನೆ. ದೇವರು ನಿಮಗೊಂದು ಕೆಲಸವನ್ನು ಹೇಳಿದ್ರೆ, ಅಥವಾ ದೇವರು ನಿಮ್ಮ
ಸಂಗಡ ಒಂದು ಮಾತನಾಡಿದರೆ ನೀನು ಈ ಕಾರ್ಯ ಮಾಡಬೇಡ ಅಂತ ದೇವರು ನಿಮ್ಮ ಸಂಗಡ ಮಾತನಾಡುವಾಗ ನೀವು ನಿಮ್ಮ ಒಂದು ಆಸೆಯನ್ನು ಅಲ್ಲಿ ಮುರಿದು ನಿಮ್ಮ ಆಸೆಯನ್ನು ಬಿಟ್ಟು ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸ್ತಿರಲ್ಲ, ಅದೇ ನಿಜವಾದ ಆರಾಧನೆ. ಇವತ್ತು ಎಷ್ಟೋ ಜನ ಸೋಮವಾರದಿಂದ ಶನಿವಾರದವರೆಗೂ ತಮಗಿಷ್ಟ ಬಂದ ಹಾಗೆ ಜೀವಿಸ್ತಾರೆ. ದೇವರ ಮಾತಿಗೆ ಅಸಡ್ಡೆತನ, ದೇವರ ಸೇವಕರ ಮೂಲಕವಾಗಿ, ಯೂಟ್ಯೂಬ್ಗಳ ಮೂಲಕವಾಗಿ, ಹೀಗೆ ಅನೇಕರಿಂದ ದೇವರು ಅವರಿಗೆ ಎಚ್ಚರಿಕೆಯನ್ನು ಅವರ ಸಂಗಡ ಮಾತನಾಡ್ತಿರ್ತಾರೆ. ಆದರೆ ಅನೇಕ ಸಹೋದರರು ತಮ್ಮ ಇಷ್ಟವನ್ನು ನೆರವೇರಿಸಿಕೊಂಡು ತಮ್ಮ ಇಷ್ಟದ ಪ್ರಕಾರ ಜೀವಿಸಿಕೊಂಡು ಭಾನುವಾರ ಬಂದು ಆರಾಧನೆ ಮಾಡಿದ್ರೆ ನೀವು ತುಂಬ ಅದ್ಭುತವಾಗಿ ಹಾಡನ್ನು ಹೇಳಬಹುದು. ಆದರೆ ನೀವು ಆತ್ಮನಿಂದ ನಡೆಸಲ್ಪಡದೆ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸದೇ ಇದ್ದರೆ ನಿಮಗೆ ಮತ್ತು ಲೋಕದವರಿಗೆ ಯಾವ ವ್ಯತ್ಯಾಸ ಇಲ್ಲ. ನೀವು ಜಸ್ಟ್ ಸಿಂಗರ್ ಆಗ್ತಿರ್ತೀರಾ, ನೀವು ಜಸ್ಟ್ ಎಂಟರ್ಟೈನ್ ಮಾಡುವವರಾಗಿ ಕಾಣಲ್ಪಡ್ತೀರಾ ದೇವರ ದೃಷ್ಟಿಯಲ್ಲಿ. ನಿಜವಾದ ಆರಾಧನೆ ನಿಮ್ಮನ್ನು ನೀವು ನಿಮ್ಮ ದೇಹಗಳನ್ನು ಸಜೀವ ಯಜ್ಞವನ್ನು ಹೇಗೆ ಕೊಡ್ತಾ ಇದ್ರಂದ್ರೆ, ಆಲ್ರೆಡಿ ಇದರ ಕುರಿತಾಗಿ ನಾವು ಬೇರೆ ವಿಡಿಯೋದಲ್ಲಿ ಧ್ಯಾನಿಸಿದ್ದೇವೆ. ಅದಾಗಿಯೂ ಸಹ ಈ ಸಮಯದಲ್ಲಿ ಮತ್ತೊಮ್ಮೆ ಧ್ಯಾನಿಸೋಣ. ಯಜ್ಞವನ್ನು ಹಳೆ ಒಡಂಬಡಿಕೆಯ ಕಾಲದಲ್ಲಿ ಹೇಗೆ ಕೊಡ್ತಾ ಇದ್ರಂದ್ರೆ, ಒಳ್ಳೆಯದಾಗಿರುವಂತಹ ಚೊಚ್ಚಲದಾಗಿರುವಂತಹ ಯಾವುದೇ ಮಾರ್ಕ್ ಇಲ್ಲದೆ ಇರುವಂತಹ ಯಜ್ಞವನ್ನು, ಒಂದು ಕುರಿಯನ್ನು ತೆಗೆದುಕೊಂಡು ಅದನ್ನು ಏನು ಮಾಡ್ತಾ ಇದ್ರಂದ್ರೆ ಸಾಯಿಸಿ ಯಜ್ಞವನ್ನು ಕೊಡ್ತಾ ಇದ್ರು. ಆ ಯಜ್ಞವನ್ನು ಕೊಡುವಾಗ ಅಲ್ಲಿ ಯಾವುದೇ ದೋಷಗಳು ಇಲ್ಲದೆ ಇರುವ ಸಮಯದಲ್ಲಿ ಮೇಲಿನಿಂದ ಬೆಂಕಿ ಬಂದು ಆ ಯಜ್ಞವನ್ನು ಸುಟ್ಟು ಅಲ್ಲಿ ಆ ವ್ಯಕ್ತಿಯ ಪಾಪ ಪರಿಹಾರವಾಗ್ತಾ ಇತ್ತು. ಆದರೆ ಇವತ್ತು ಯಾವ ಯಜ್ಞವನ್ನು ಕೊಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮಗೋಸ್ಕರ ಯೇಸು ಸ್ವಾಮಿ ಒಂದೇ ಬಾರಿ ನಮಗೋಸ್ಕರ ಆತನು ಪಾಪ ಪರಿಹಾರಕ್ಕಾಗಿ ಆತನೇ ಯಜ್ಞವಾಗಿದ್ದಾನೆ. ಆತನು ನಮಗೋಸ್ಕರ ಯಜ್ಞವಾಗಿರುವಾಗ ನಾವು ಸಹ ನಮ್ಮ ಜೀವಿತವನ್ನು ದೇವರಿಗೆ ಜೀವಂತ ಯಜ್ಞವಾಗಿ ಕೊಡಬೇಕು. ಅದೇ ಹೇಳ್ತಾ ಇರೋದು, ಸಜೀವ ಯಜ್ಞವಾಗಿ ಹೇಗೆ ಅರ್ಪಿಸ್ತೀರಾ ಅಂದರೆ, ನಾವು ಕ್ರೈಸ್ತರಾಗಿ ಅನೇಕ ಸಲ ನಾವೇನು ಮಾಡ್ತೇವೆ ಅಂದರೆ, ನಮ್ಮಲ್ಲಿ ಇರುವಂತಹ ಕೆಟ್ಟ ಗುಣಗಳು, ದ್ವೇಷ, ರೋಷಗಳು ಎಲ್ಲವನ್ನ ಇಟ್ಟುಕೊಂಡು ಕ್ರೈಸ್ತರಾಗಿ ಕಾಣಿಕೆ ಕೊಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ವಾಕ್ಯಗಳನ್ನು ಹೇಳ್ತೇವೆ, ವಾಕ್ಯಗಳನ್ನು ಕೇಳುತ್ತೇವೆ. ಮುಖ್ಯವಾಗಿ ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳ ಮೂಲಕ ನಾವು ದೇವರಿಗೆ ಒಳ್ಳೆಯ ಯಜ್ಞವನ್ನು ಅರ್ಪಿಸ್ತಾ ಇಲ್ಲ. ನಿಮ್ಮ ಜೀವಿತದಲ್ಲಿ ಆ ದೇವರ ಬೆಂಕಿಯನ್ನು ನೀವು ಕಾಣಬೇಕೆಂದರೆ ನೀವು ಸಜೀವ ಯಜ್ಞ ಆಗಬೇಕು. ಸಜೀವ ಯಜ್ಞ ಹೇಗೆ ಆಗ್ತೀರಾ ಅಂದರೆ, ಪಾಪದ ಪಾಲಿಗೆ ಸತ್ತವರಾಗಿ ನೀವು ನಿಮ್ಮಲ್ಲಿ ಕ್ರಿಸ್ತನು ಜೀವಿಸುವಾಗ ಮಾತ್ರವೇ ನೀವು ಸಜೀವ ಯಜ್ಞ ಆಗಲಿಕ್ಕೆ ಸಾಧ್ಯವಾಗುವಂಥದ್ದು. ನಿಮ್ಮ ಆರಾಧನೆ ಅಂಗೀಕರಿಸಲ್ಪಡಬೇಕಂದ್ರೆ ನೀವು ನಿಮ್ಮ ಕೆಟ್ಟ ಗುಣಗಳು ಸಾಯಬೇಕು. ಅನೇಕರು ಸತ್ತಿಲ್ಲ, ಯಜ್ಞವಾಗ್ತಾ ಇಲ್ಲ. ಅದಕ್ಕೆ ದೇವರ ಪ್ರಸನ್ನತೆ, ದೇವರ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಬರ್ತಾ ಇಲ್ಲ. ದೇವರ ಆಶೀರ್ವಾದ ನೀವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಮ್ಮಲ್ಲಿ ಪರಿಶುದ್ಧತೆ ಇರಬೇಕು. ಪರಿಶುದ್ಧತೆ ಇಲ್ಲದೆ ನೀವು ನಿಜವಾಗಿಯೂ ಈ ಲೋಕದಲ್ಲಿರುವ ಯುದ್ಧವನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಪರಿಶುದ್ಧತೆ ಇರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ನಾವು ದೇವರನ್ನ ಆರಾಧನೆ ಮಾಡಬೇಕು. ಯೆಹೋಶುವ ಪಾಟನ ವಿರುದ್ಧವಾಗಿ ಮೋವಾಬ್ಯರು, ಅಮ್ಮೋನಿಯರು ಮತ್ತು ಬೆಗೂನಿಯರಲ್ಲಿ ಕೆಲವರು ಯೆಹೋಶುವ ಪಾಟನಿಗೆ ವಿರುದ್ಧವಾಗಿ ಬರ್ತಾರೆ. ಆ ಸಮಯದಲ್ಲಿ ಅವನು ಎದರಿಕೊಳ್ತಾನೆ. ಆದರೆ ಆ ಎದರಿಕೊಂಡಂತ ಸಮಯದಲ್ಲಿ ಅವನು ಯಾರನ್ನ ಆಶ್ರಯಿಸ್ಲಿಕ್ಕೆ ಹೋಗ್ತಾನಂದ್ರೆ, ದೇವರನ್ನು ಆಶ್ರಯಿಸಲಿಕ್ಕೆ ಹೋಗಿ ಅಲ್ಲಿ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿ ದೇವರ ಬಳಿ ವಿಚಾರಣೆ ಮಾಡ್ತಾ ಇದ್ದಾನೆ. ವಿಚಾರಿಸುವಾಗ ಅವನಿಗೆ ಅಲ್ಲಿ ಉತ್ತರ ಸಿಕ್ಕಿದೇನೆಂದರೆ, ದೇವರು ನಿಮ್ಮ ಸಂಗಡ ಇದ್ದಾರೆ, ಯುದ್ಧವು ನಿಮ್ಮದಲ್ಲ, ಯುದ್ಧವು ಯೆಹೋವನದಂತ ದೇವರು ಒಬ್ಬ ಪ್ರವಾದಿಯ ಮೂಲಕವಾಗಿ, ಹಾಜಿಯೇಲನೆಂಬ ಪ್ರವಾದಿಯ ಮೂಲಕವಾಗಿ ದೇವರ ಆತ್ಮನು ಬಂದು ಏನಂತ ಹೇಳ್ತಾ ಇದ್ದಾನೆ ಅಂದರೆ, ಕಳವಳಗೊಳ್ಳಬೇಡ್ರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದ್ದೇ. ಈ ಸಮಯದಲ್ಲಿ ಯೆಹೋಶುವ ಪಾಟನು ಯಾರನ್ನ ಮುಂದೆ ನಿಲ್ಲಿಸ್ತಾ ಇದ್ದಾನೆ ಅಂದರೆ, ಆರಾಧನೆ ಮಾಡುವವರನ್ನ ಮುಂದೆ ನಿಲ್ಲಿಸ್ತಾ ಇದ್ದಾನೆ. ಆರಾಧನೆ ಮಾಡುವವರನ್ನ ಮುಂದೆ ನಿಲ್ಲಿಸಿ ಅವರಿಗೆ ಏನಂದು ಹೇಳ್ತಾ ಇದ್ದಾನೆ ಅಂದರೆ, ನಿಮ್ಮಲ್ಲಿ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟ್ಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಪರಿಶುದ್ಧತ್ವದಿಂದ ನೀವು ಮಾಡಬೇಕು. ಇವತ್ತು ನಾವು ಆರಾಧನೆ ಮಾಡ್ತಾ ಇದ್ದೇವೆ, ದೇವರನ್ನ ಸ್ತುತಿಸ್ತೇವೆ ಅಂತ ಹೇಳ್ತೇವೆ, ಪರಿಶುದ್ಧತ್ವ ನಮ್ಮಲ್ಲಿ ಇದೆಯಾ? ಕೆಲವೊಮ್ಮೆ ನಾವು ಇನ್ನೊಬ್ಬರನ್ನ ಕ್ಷಮಿಸದೆ, ಇನ್ನೊಬ್ಬರನ್ನ ನೋಯಿಸಿ, ಇನ್ನೊಬ್ಬರನ್ನ ಅವಮಾನಿಸಿ, ಇನ್ನೊಬ್ಬರ ವಿರುದ್ಧವಾಗಿ ಸಾಕ್ಷಿಗಳನ್ನ ಹೇಳಿ, ಇನ್ನೊಬ್ಬರ ವಿರುದ್ಧವಾಗಿ ಮಾತನಾಡಿ ದೇವರ ಸಮ್ಮುಖದಲ್ಲಿ ಬಂದು ಆರಾಧನೆ ಮಾಡ್ತೇವೆ. ನಾವು ದೇವರು ನಮ್ಮ ಸಂಗಡ ಇದ್ದಾರೆ
ಹೌದು, ದೇವರು ನಮ್ಮ ಸಂಗಡವಿದ್ದು ನಮಗೆ ಜಯ ಕೊಡಬೇಕು. ನಮ್ಮ ಆರಾಧನೆ ಅಂಗೀಕರಿಸಲ್ಪಡಬೇಕಂದ್ರೆ ನಮ್ಮಲ್ಲಿ ಪರಿಶುದ್ಧತ್ವ ಇರಬೇಕು. ನಿನ್ನ ಜೀವಿತದಲ್ಲಿ ನೀನು ಹೇಗೆಗೋ ಜೀವಿಸಿ ನಾನು ಆರಾಧನೆ ಮಾಡ್ತೀನಿ, ದೇವರು ನನ್ನ ಜೊತೆ ಇದ್ದಾರೆ, ನನಗೆ ಜಯ ಸಿಗ್ತದೆ ಅಂದರೆ ಅದು ನಿಮ್ಮ ತಪ್ಪಾದ ಕಲ್ಪನೆ ಆಗಿದೆ. ದೇವರು ನಿಮ್ಮ ಪಕ್ಷದಲ್ಲಿ ಇದ್ದು ನಿಮಗೆ ಜಯ ಸಿಗಬೇಕಂದ್ರೆ ನಿಮ್ಮ ಆರಾಧನೆಯಲ್ಲಿ ಪರಿಶುದ್ಧತ್ವ ಇರಬೇಕು. ನೀವು ಸಜೀವ ಯಜ್ಞವಾಗಬೇಕು. ಅದೇ ವಿವೇಕ ಪೂರ್ವಕವಾದ ಆರಾಧನೆ ಆಗಿದೆ. ನೀವು ಸಜೀವ ಯಜ್ಞವಾಗದೆ ನಿಮ್ಮಲ್ಲಿ ದೇವರ ಅಭಿಷೇಕ, ದೇವರ ಪ್ರಸನ್ನತೆ, ನಿಮ್ಮ ಆರಾಧನೆ ಅಂಗೀಕರಿಸಲ್ಪಡೋದಿಲ್ಲ. ಇಸ್ರಾಯೇಲರು ಮಂಜೂಷವನ್ನ ತಮ್ಮ ಜೊತೆಲಿ ಇಟ್ಟುಕೊಂಡು ಫಿಲಿಷ್ಟಿಯರ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾರೆ. ಅವ್ರು ನೆನೆಸಿಕೊಳ್ತಾರೆ, ನಮ್ಮ ಯುದ್ಧಕ್ಕೆ ಜಯ ಸಿಗುತ್ತದೆ, ಯಾಕಂದ್ರೆ ದೇವರ ಮಂಜೂಷ ನಮ್ಮ ಜೊತೆ ಇದೆ. ದೇವರ ಮಂಜೂಷ ಯಾವುದನ್ನ ಸೂಚಿಸುತ್ತದೆ ಅಂದ್ರೆ ದೇವರ ಪ್ರಸನ್ನತೆ, ದೇವರ ಇರುವಿಕೆಯನ್ನ ಸೂಚಿಸುವಂತದ್ದಾಗಿದೆ. ಆದ್ರೆ ಆ ಮಂಜೂಷ ಅವರ ಸಂಗಡ ಇದ್ದಾಗಿಯೂ ಸಹ ಅವರಲ್ಲಿ ಸೋಲನ್ನ ಕಾಣ್ತಾರೆ. ಯಾಕೆ ಅಂದ್ರೆ ಅವರಲ್ಲಿ ಪರಿಶುದ್ಧತ್ವ ಇರಲಿಲ್ಲ. ಎರಡನೇ ಸಲ ಅವ್ರು ಹೋಗುವಾಗ 30,000 ಜನ ಸತ್ತು ಹೋಗ್ತಾರೆ. ಪರಿಶುದ್ಧತ್ವ ಇಲ್ಲದೆ ನೀವು ದೇವರನ್ನ ಆರಾಧಿಸಿದರೆ ದೇವರು ನಿಮ್ಮ ಆರಾಧನೆಯನ್ನು ಅಂಗೀಕರಿಸಲ್ಪಡುವುದಿಲ್ಲ. ಆತನು ಸರ್ವಭೌಮನಾಗಿದ್ದಾನೆ, ರಾಜಾದಿ ರಾಜನಾಗಿದ್ದಾನೆ. ನೀವು ಉದಾಹರಣೆಯಾಗಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಕೆಳಗಡೆ ಸೇವೆ ಮಾಡಬೇಕಂದ್ರೆ ಅವನು ನಂಬಿಗಸ್ತನಾಗಿರ್ಬೇಕು, ಅವನಿಗೆ ಒಳ್ಳೆಯ ಗುಣಗಳಿರಬೇಕು, ಅವನಿಗೆ ತನ್ನ ದಣಿಯ ಮೇಲೆ ಪ್ರೀತಿ ಇರಬೇಕು. ಅಂಥವನನ್ನು ಮಾತ್ರ ಅಲ್ಲಿ ಇಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮೊದಲನೇದಾಗಿ ನಂಬಿಗಸ್ತಿಕೆ ಇರಬೇಕು. ಅವರ ಕೈಗಳು, ಅವರ ಬಾಯಿಗಳು, ಅವರ ನಡತೆಗಳು ಶುದ್ಧವಾಗಿರೋರನ್ನ ಮಾತ್ರವೇ ರಾಜನ ಸನ್ನಿಧಿಯಲ್ಲಿ ಸೇವೆ ಮಾಡಲಿಕ್ಕೆ ಸೇರಿಸಿಕೊಳ್ತಾ ಇದ್ರು ಎಂದು ವಾಕ್ಯವೂ ಕೂಡ ಹೇಳಲ್ಪಡ್ತದೆ. ಅದೇ ರೀತಿಯಾಗಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಕೆಳಗಡೆ ಒಬ್ರು ಕೆಲಸ ಮಾಡ್ತಾರೆ ಅಂದ್ರೆ ಅವ್ರು ನಂಬಿಗಸ್ತರಾಗಿರ್ಬೇಕು, ಅವರು ಚುರುಕಾಗಿರ್ಬೇಕು, ಅವರ ಕೈಗಳು, ಅವರ ಬಾಯಿಗಳು, ಅವರ ನಡತೆಗಳು ಶುದ್ಧವಾಗಿರುವಾಗ ಮಾತ್ರವೇ ಅಲ್ಲಿ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮನುಷ್ಯನಿಗೆ ಸೇವೆ ಮಾಡಲೇ ಇಷ್ಟು ಶುದ್ಧತ್ವ, ಇಷ್ಟು ನಂಬಿಗಸ್ತಿಗೆ ಕೇಳುವಾಗ ರಾಜಾದಿ ರಾಜನಿಗೆ ಆರಾಧನೆ ಮಾಡುವಂತವರಾದ ನಾವುಗಳು ನಮ್ಮ ಜೀವಿತ ಇನ್ನೆಷ್ಟು ಶುದ್ಧವಾಗಿರಬೇಕು. ಪ್ರತಿ ನಿಮಿಷ, ಪ್ರತಿ ಕ್ಷಣವೂ ನಾವು ದೇವರಿಗೆ ಆರಾಧಿಸುವವರಾಗಬೇಕು. ನಮ್ಮ ನಡೆಯ ಮೂಲಕ, ನಮ್ಮ ನುಡಿಯ ಮೂಲಕ, ನಮ್ಮ ಕ್ರಿಯೆಗಳ ಮೂಲಕ ನಾವು ದೇವರನ್ನ ಆರಾಧಿಸ್ತಾ ಇರಬೇಕು. ಹೇಗೆ ಪರಿಶುದ್ಧತ್ವವೆಂಬ ಭೂಷಣ ನಮ್ಮ ಜೀವಿತದಲ್ಲಿ ನಾವು ಧರಿಸಿಕೊಳ್ಬೇಕಂದ್ರೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಅದು ದೇವರು ಮೆಚ್ಚುವಂಥದ್ದಾಗಿರಬೇಕು. ಅದೇ ನಿಜವಾದ ಆರಾಧನೆ. ನೀವು ಯಾವಾಗಲೂ ಒಂದು ಸಮಯದಲ್ಲಿ ಬಂದು ದೇವರನ್ನ ಕೆಲವೊಂದು ಹಾಡುಗಳನ್ನು ಆಡಿ ಆರಾಧನೆ ಮಾಡಿದ್ರೆ ನನ್ನ ಆರಾಧನೆ ಮುಗೀತು ಅಂತ ಅಲ್ಲ. ಪ್ರತಿ ನಿಮಿಷವೂ ನೀವು ದೇವರನ್ನ ಆರಾಧಿಸ್ತಾ ಇರಬೇಕು. ನಿಮ್ಮ ಕೆಲಸದ ಸ್ಥಳಗಳಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನೀವು ಇರುವಂತಹ ಸಂಬಂಧಗಳಲ್ಲಿ, ಎಲ್ಲ ಸಂಬಂಧಗಳಿಗೂ ನೀವು ನಂಬಿಗಸ್ತರಾಗಿರಬೇಕು. ಎಲ್ಲರನ್ನು ನೀವು ಕರುಣಿಸಬೇಕು, ಎಲ್ಲರನ್ನ ನೀವು ಪ್ರೀತಿಸಬೇಕು, ಕ್ಷಮಿಸಬೇಕು, ಸಮಾಧಾನದಿಂದ ಇರಬೇಕು. ಇದೇ ನಿಜವಾದ ಆರಾಧನೆ. ನಾವು ಆರಾಧನೆ ಅಂದ್ರೆ ಏನೇನೋ ಮೀನಿಂಗ್ ಅಂತ ನೆನೆಸ್ಕೊಳ್ತೇವೆ. ದೇವರು ಯಾಕೆ ಕಾಯನ ಆರಾಧನೆನ ನಿರಾಕರಿಸ್ತಾರೆ ಅಂದ್ರೆ ಅವನಲ್ಲಿದ್ದಂತಹ ಕೆಟ್ಟ ಗುಣಗಳಿಗೋಸ್ಕರವೇ ಅವನನ್ನ ಮೆಚ್ಚಲಿಲ್ಲ. ದೇವರು ಇವತ್ತು ನಿಮ್ಮ ಹೃದಯವನ್ನ ನೋಡ್ತಾ ಇದ್ದಾರೆ. ನೀವು ಒಬ್ಬರ ಹತ್ರ ಹೇಗೆ ನಡ್ಕೊಳ್ತಾ ಇದ್ದೀರಾ, ಒಬ್ಬರ ಕುರಿತಾಗಿ ಹೇಗೆ ಚಿಂತಿಸ್ತಾ ಇದ್ದೀರಾ, ಒಬ್ಬರ ಕುರಿತಾಗಿ ನೀವು ಎಷ್ಟು ನಂಬಿಗಸ್ತರಾಗಿದ್ದೀರಾ, ಹೇಗೆ ನೀವು ಎಲ್ಲ ಕೆಲಸದಲ್ಲೂ ದೇವರನ್ನ ಮೆಚ್ಚಿಸ್ತಾ ಇದ್ದೀರಾ ಅಂತ ದೇವರು ನಿಮ್ಮನ್ನು ನೋಡುವಾತನಾಗಿದ್ದಾನೆ. ನೀವು ಇನ್ನೊಬ್ಬರನ್ನ ಕ್ಷಮಿಸದೆ, ಇನ್ನೊಬ್ಬರಿಗೆ ಮೋಸ ಮಾಡಿ ನೆಕ್ಸ್ಟ್ ಗಳಿಗೆ ಬಂದು ನೀವು ಆರಾಧಿಸಿದ್ರೆ ನಿಜವಾಗಿಯೂ ದೇವರು ನಿಮ್ಮ ಆರಾಧನೆಯನ್ನ ಕೇಳ್ತಾರ? ಯೋಚನೆ ಮಾಡಿ. ಇದು ಎಷ್ಟೋ ಸಹೋದರಿಯರು ಗಂಡನನ್ನ ಪ್ರೀತಿಸದೆ, ಗಂಡನಿಗೆ ಗೌರವಿಸದೆ, ಗಂಡನ ಮಾತಿಗೆ ವಿಧೇಯತೆಯನ್ನು ತೋರಿಸದೆ ತುಂಬಾ ಉಪದೇಶಗಳನ್ನ ಹೇಳ್ತಾರೆ, ತುಂಬಾ ಪ್ರಾರ್ಥನೆಗಳನ್ನ ಮಾಡ್ತಾರೆ, ಅನ್ಯ ಭಾಷೆಗಳನ್ನ ಆಡ್ತಾರೆ, ಸಭೆಗೆ ಬರುವಾಗ ಎಲ್ಲರಿಗಿಂತ ಹೆಚ್ಚಾಗಿ ದೇವರನ್ನ ಸ್ತುತಿಸ್ತಾರೆ. ಆದರೆ ಮನೆಗೆ ಬಂದಾಗ ಗಂಡನಿಗೆ ಏನಾದರೂ ಸ್ವಲ್ಪ ಹೇಳಿದ್ರೆ ಹೆಚ್ಚು ಮಾತನಾಡಿ ಗಂಡನ ಹೃದಯಗಳನ್ನು ನೋಯಿಸುವಂಥ ಎಷ್ಟೋ ಸ್ತ್ರೀಯರಿದ್ದಾರೆ. ಅದೇ ರೀತಿಯಾಗಿ ಪುರುಷರು ಅದೇ ರೀತಿಯಾಗಿ ಮಾಡ್ತಾರೆ. ತುಂಬ ಬೋಧನೆ ಕೊಡ್ತಾರೆ, ಸಭೆಯಲ್ಲಿ ಅವರೇ ಮುಖ್ಯ ಸ್ಥಾನವಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ, ಹೊರಗೆ ನೋಡಲಿಕ್ಕೆ ಮಾತ್ರ ತುಂಬ ಸಭ್ಯಸ್ಥರಾಗಿರ್ತಾರೆ. ಆದರೆ ಮನೆಯೊಳಗೆ ಹೆಂಡತಿಯನ್ನ, ಮಕ್ಕಳನ್ನ ಅನೇಕರು ತಮ್ಮ ಮಾತುಗಳಿಂದ, ನಡತೆಗಳಿಂದ, ಕ್ರಿಯೆಗಳಿಂದ ಚುಚ್ಚಿ ನೋಯಿಸ್ತಾ ಇದ್ದಾರೆ. ಇದಾ ನಿಮ್ಮ ನಿಜವಾದ ಆರಾಧನೆ? ದೇವರು ಇಂದು ಹುಡುಕ್ತಾ ಇದ್ದಾರೆ.
ಯಾರು ನನ್ನ ಮನಸ್ಸಿನ ಆಸೆಯನ್ನು ಮಾಡ್ತಾರೆ. ದಾವೀದನಿಗೆ ಯಾಕೆ ಯಾವಾಗಲೂ ದೇವರು ಎಲ್ಲ ವಿಧದಲ್ಲಿ ಅವನಿಗೆ ಜಯವನ್ನ ಕೊಟ್ರಂದ್ರೆ, ಯಾಕೆಂದ್ರೆ ದಾವೀದನು ಯಾವಾಗಲೂ ದೇವರ ಇಷ್ಟವನ್ನ ಮಾಡ್ತಾ ಇದ್ದನು. ದೇವರ ಇಷ್ಟವನ್ನ ಮಾಡ್ತಾ ಇದ್ದದಕ್ಕೆ ಯೇಸು ಕ್ರಿಸ್ತನ ಹೆಸರಿನ ನಂತರ ಯಾವಾಗಲೂ ದಾವೀದನಂತ ನಾವು ಸತ್ಯವೇದದಲ್ಲಿ ಓದ್ತೇವೆ. ಯಾಕೆಂದ್ರೆ ಅವನು ದೇವರ ಇಷ್ಟವನ್ನ ನೆರವೇರಿಸುವಂತ ಮನುಷ್ಯನಾಗಿದ್ದನು. ಅವನ ಜೀವಿತದಲ್ಲಿ ಯಾವಾಗಲೂ ದೇವರನ್ನ ಆರಾಧಿಸ್ತಾ ಇದ್ದನು. ತನ್ನ ಕ್ರಿಯೆಗಳ ಮೂಲಕ, ತನ್ನ ನಡತೆಯ ಮೂಲಕ ದೇವರ ಇಷ್ಟವನ್ನ ನೆರವೇರಿಸುತ್ತಾ ಆತನು ದೇವರನ್ನ ಮೆಚ್ಚಿಸುವಂತ ವ್ಯಕ್ತಿಯಾಗಿದ್ದನು. ಅವನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದೇವರ ಇಷ್ಟವನ್ನ ನೆರವೇರಿಸ್ತಾ ಇದ್ದನು. ಇವತ್ತು ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದೇವರು ನಮ್ಮ ಮನಸ್ಸಿನ ಆಸೆನ ನೆರವೇರಿಸ್ಬೇಕಂತ ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ಯಾವಾಗಲೂ ದೇವರ ಹತ್ರ ಅದನ್ನೇ ಪ್ರಾರ್ಥನೆ ಮಾಡ್ತೇವೆ. ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ನಾನು ದೇವರ ಆಸೆನ ನೆರವೇರಿಸಬೇಕು, ದೇವರ ಚಿತ್ತವನ್ನು ನೆರವೇರಿಸ್ಬೇಕಂತ ನೀವು ಯಾವತ್ತಾದರೂ ಪ್ರಾರ್ಥನೆ ಮಾಡಿದ್ದೀರಾ? ದೇವರೇ, ನನ್ನ ಆಸೆ ಅಲ್ಲಪ್ಪ, ದೇವರೇ ನನ್ನ ಚಿತ್ತ ಅಲ್ಲಪ್ಪ, ನಿನ್ನ ಚಿತ್ತ, ನಿನ್ನ ಆಸೆಯನ್ನು ನೆರವೇರಿಸುವ ಮನಸ್ಸು ನನಗೆ ಕೊಡಪ್ಪ ಅಂತ ಯಾವತ್ತಾದರೂ ಪ್ರಾರ್ಥನೆ ಮಾಡಿದ್ದೀರಾ? ಎಂದಾದರೂ ನೀವು ಯೋಚನೆ ಮಾಡಿದ್ದೀರಾ? ನಿಜವಾದ ಆರಾಧನೆ ಸಜೀವ ಯಜ್ಞವಾಗಿ ನಮ್ಮನ್ನು ಅರ್ಪಿಸುವಂಥದ್ದು. ಎರಡನೇದಾಗಿ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಮಾಡುವುದು. ಮೂರನೇದಾಗಿ ದೇವರ ಚಿತ್ತವೇನು, ದೇವರ ಇಷ್ಟವನ್ನ ನಾವು ನೆರವೇರಿಸುವವರಾಗಿರಬೇಕು. ಅನೇಕ ಸಲ ನಾವು ನಮ್ಮ ಇಷ್ಟವನ್ನೇ ನೆರವೇರಿಸ್ತೇವೆ. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯನು ತನ್ನ ಸ್ವಂತ ಬುದ್ಧಿಯಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ನಂತರ ಯೆಹೋವನ ಮೇಲೆ ಕುದಿಯುತ್ತಾನೆ. ಹಾಗೆ ಎಷ್ಟೋ ಜನ ಹಾಗೆ ಮಾಡ್ತಾರೆ, ದೇವರ ಸಮ್ಮುಖದಲ್ಲಿ ಕಾಯೋದಿಲ್ಲ, ದೇವರ ಇಷ್ಟವನ್ನ, ದೇವರ ಚಿತ್ತವನ್ನ ನೆರವೇರಿಸಬೇಕಂತ ಮನಸ್ಸುಗಳಿಲ್ಲ. ಎಷ್ಟೋ ಯವನಸ್ಥರಿಗೆ ನಮ್ಮ ಚಿತ್ತ, ದೇವರು ಈ ಕಾರ್ಯವನ್ನ ಮಾಡಬೇಡಿ ಅಂತ ಹೇಳಿದಾಗ್ಯೂ ಸಹ, ಇಲ್ಲ ನನಗೆ ಇದೇ ಹುಡುಗ ಬೇಕು, ಇದೇ ಹುಡುಗಿ ಬೇಕು, ನನಗೆ ಇದೇ ಆಗಬೇಕು, ಇದೇ ಕೆಲಸ ಬೇಕು, ಇದೇ ಮಾಡಬೇಕಂತ ಎಷ್ಟೋ ಜನ ದೇವರ ಬಳಿ ಪ್ರಾರ್ಥನೆನ ಮಾಡ್ತಾರೆ. ಹಾಗೆ ಕೆಳಗಡೆ ಕಮೆಂಟಲ್ಲಿ ಎಷ್ಟೋ ಜನ ನಾವು ಕೂಡ ನೋಡಿದ್ದೇವೆ. ಎಷ್ಟೋ ಜನ ಹೀಗೆ ಪ್ರಾರ್ಥನೆ ಮಾಡಿ, ನನಗೆ ಆ ಹುಡುಗ ಸಿಗಲೇಬೇಕು, ಈ ಹುಡುಗಿ ಸಿಗಬೇಕು, ಈ ಕಾರ್ಯ ಆಗಲೇಬೇಕಂತ ಪ್ರಾರ್ಥನೆ ಮಾಡಿ ಅಂತ ಕೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಯಾವತ್ತೂ ನಮಗೆ ಕೆಟ್ಟದ್ದನ್ನು ಮಾಡೋದಿಲ್ಲ. ಆತನ ಉದ್ದೇಶ, ಆತನ ಚಿತ್ತ, ತನ್ನ ಪ್ರೀತಿಸುವವರ ಹಿತಕ್ಕಾಗಿ ಆತನು ಎಲ್ಲ ಕಾರ್ಯಗಳನ್ನು ಒಳ್ಳೆಯದಾಗೇ ಮಾಡ್ತಾನೆ. ನನಗೋಸ್ಕರ, ನಿಮಗೋಸ್ಕರ ಪ್ರಾಣ ಕೊಟ್ಟ ದೇವರು ಪ್ರಾಣವನ್ನೇ ಕೊಟ್ಟಿದ್ದಾರೆ, ಮತ್ತು ಬೇರೆ ಎಲ್ಲ ನಮಗೆ ಕೊಡೋದಿಲ್ವಾ ಅಂತ ವಾಕ್ಯ ಹೇಳ್ತದೆ. ಪ್ರಾಣ ಕೊಟ್ಟಿರುವ ದೇವರು ನಮ್ಗೆ ಯಾವತ್ತೂ ಕೆಟ್ಟದ್ದನ್ನು ಬಯಸೋದಿಲ್ಲ, ಹಾಗೆ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಯಾವಾಗ ನೀವು ನಿಮ್ಮ ಒಂದು ಆಸೆಯನ್ನು, ನಿಮ್ಮ ಇಚ್ಛೆಯನ್ನು ನೀವು ತಿರಸ್ಕರಿಸ್ತೀರಾ, ಅದನ್ನು ನೀವು ಬೇಡ ಅಂತ ಹೇಳ್ತಿರೋ, ಆಗಲೇ ನಿಮ್ಮ ಜೀವಿತದಲ್ಲಿ ನೀವು ನಿಜವಾಗಿಯೂ ದೇವರಿಗೆ ಆರಾಧನೆ ಮಾಡುವವರಾಗಿದ್ದೀರಾ. ದೇವರ ಇಷ್ಟವೇನೆಂದು ತಿಳಿದುಕೊಂಡು ನಾವು ಜೀವಿಸುವಾಗಲೇ ಅದು ನಿಜವಾದ ಆರಾಧನೆ ಆಗಿದೆ. ನಾಲ್ಕನೇದಾಗಿ ನಾವು ಪ್ರಕಟಣೆಗಳ ಗ್ರಂಥದಲ್ಲಿ ಕಾಣ್ತೇವೆ, 24 ಮಂದಿ ಹಿರಿಯರು ತಮ್ಮ ಕಿರೀಟಗಳನ್ನು ಬಿಚ್ಚಿ ಆತನ ಪಾದದ ಮುಂದೆ ಹಾಕಿ ಅಡ್ಡ ಬಿದ್ದು ಆತನನ್ನು ಸ್ತುತಿಸ್ತಾ ಇದ್ರು. ಯಾವಾಗಲೂ ವಿಶ್ರಮಿಸಿಕೊಳ್ಳದೆ ಪರಿಶುದ್ಧನು ಪರಿಶುದ್ಧನೆಂದು ಆರಾಧನೆ ಮಾಡ್ತಾ ಇದ್ರು. ಹಾಗಾದರೆ ನಮ್ಮ ಆರಾಧನೆಯಲ್ಲಿ ಏನಿರಬೇಕಂದ್ರೆ, ನಾನು ಎಂಬುದು ನಮ್ಮ ಆರಾಧನೆಯಲ್ಲಿ ಇರಬಾರ್ದು. ಇವತ್ತು ನೀವು ಅನೇಕರು ಆರಾಧಿಸುವವರಾಗಿರ್ಬೋದು, ಸಭೆಗಳಲ್ಲಿ ನೀವು ತುಂಬ ಚೆನ್ನಾಗಿ ಹಾಡುಗಳನ್ನು ಹೇಳುವವರಾಗಿರ್ಬೋದು, ನೀವು ಆರಾಧಿಸುವಾಗ ನಿಮ್ಮ ಕಂಠಗಳು ಅದ್ಭುತವಾಗಿ ಬರ್ಬೋದು. ಆದರೆ ಅದನ್ನು ಯಾವುದನ್ನು ಪ್ರಶಂಸಿಸಿಕೊಳ್ಳ ಏನು ಮಾಡಬೇಕಂದ್ರೆ, ದೇವರ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಬೇಕು. ದಾವೀದನಲ್ಲಿ ತಗ್ಗಿಸಲ್ಪಡುವಿಕೆಯ ಗುಣ ಇದ್ದದಕ್ಕೆ ದೇವರು ಅವನ ಆರಾಧನೆಯನ್ನು ಮೆಚ್ಚಿದನು. ಈ ದಾವೀದನಿಗೆ ಏನೆಂದು ಕರೀತಾರೆ ಅಂದರೆ, ಇಸ್ರಾಯೇಲರ ವರಕವಿ. ಅಂದರೆ ಆತನು ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ನು, ಅಷ್ಟು ಚೆನ್ನಾಗಿ ಕಿನ್ನರಿಗಳನ್ನು, ಸ್ವರಗಳನ್ನು ಬಾರಿಸುತ್ತಾ ದೇವರನ್ನು ಆರಾಧನೆ ಮಾಡ್ತಾ ಇದ್ದನು. ಆತನು ಆರಾಧಿಸುವಾಗ ದುರಾತ್ಮಗಳು ಓಡ್ತಾ ಇತ್ತು. ನೀವು ನೋಡ್ಬೋದು, ಸೌಲನ ಮುಂದೆ ಆತನು ಆರಾಧಿಸುವಾಗ ಅವನು ಹೋಗಿ ಕೈ ಮೇಲೆ ಇಟ್ಟು ನೀನು ಬಿಟ್ಟೋಗು ಅಂತ ಹೇಳಿಲ್ಲ. ಅವನು ಜಸ್ಟ್ ಬಾರಿಸ್ತಾ ಇದ್ದನು, ಆ ದುರಾತ್ಮವು ಅವನಿಂದ, ಸೌಲನಿಂದ ಓಡಿ ಹೋಗ್ತಾ ಇತ್ತು. ದಾವೀದನಲ್ಲಿ ತಗ್ಗಿಸುವಿಕೆ ಇತ್ತು. ದಾವೀದನಲ್ಲಿ ಹೊಟ್ಟೆ ಕಿಚ್ಚಿರಲಿಲ್ಲ, ದಾವೀದನಲ್ಲಿ ದ್ವೇಷ ಇರಲಿಲ್ಲ, ಕೋಪ ಇರಲಿಲ್ಲ. ಸೌಲನು ತನ್ನ ವಿರುದ್ಧವಾಗಿ ಆತನು ಕಾರ್ಯ ಮಾಡ್ತಾ ಇದ್ದಾನೆ ಎಂದು ದಾವೀದನಿಗೆ ಆ ಸಮಯದಲ್ಲಿ ಗೊತ್ತಿದ್ದಾಗಿಯೂ ಸಹ ಆತನು ದ್ವೇಷ ಮಾಡದೆ, ಕೋಪಗೊಳ್ಳದೆ
ಆತನು ದೇವರನ್ನ ಸ್ತುತಿಸಿದ ಕಾರಣವೇ ಆತನ ಆರಾಧನೆಯು ಅಂಗೀಕರಿಸಲ್ಪಟ್ಟಿದ್ದನ್ನ ಕಾಣ್ತೇವೆ. ಇವತ್ತು ನಮ್ಮ ಆರಾಧನೆ ಅಂಗೀಕರಿಸಲ್ಪಡಬೇಕಾದ್ರೆ ನಮ್ಮಲ್ಲಿ ನಾನು ಎಂಬುದು ಇರಬಾರದು. ನಮ್ಮ ಘನತೆ ಆಗಿರ್ಬೋದು, ದೇವರು ನಮಗೆ ಕೊಟ್ಟಿರುವಂಥ ಆಸ್ತಿ ಅಂತಸ್ತು, ದೇವರು ಕೊಟ್ಟಿರುವ ಪೊಸಿಷನ್ಗಳನ್ನು ನೋಡಿಕೊಂಡು ನಾವು ದೇವರ ಮುಂದೆ ದೇವರ ಸನ್ನಿಧಿಯಲ್ಲಿ ಬರುವುದಾದರೆ ಖಂಡಿತವಾಗಿಯೂ ನಮ್ಮ ಆರಾಧನೆಗಳು ದೇವರಿಗೆ ಮೆಚ್ಚುಗೆ ಆಗೋದಿಲ್ಲ. ತಗ್ಗಿಸಲ್ಪಟ್ಟವರಾಗಿ ನಾವು ಆರಾಧಿಸಬೇಕು. ಅದೇ ರೀತಿಯಾಗಿ 5ನೇದಾಗಿ ಈ ವಚನವನ್ನ ಓದೋದಿಲ್ಲ, ಆದ್ರೆ ನೀವು ಓದ್ರಿ. 1 ಸಾಮುವೇಲನ ಪುಸ್ತಕ 17ನೇ ಅಧ್ಯಾಯದಲ್ಲಿ ಫಿಲಿಸ್ಟಿಯನಾದಂತಹ ಗೋಲಿಯಾತನು ಇಸ್ರಾಯೇಲ್ ವಿರುದ್ಧವಾಗಿ ಯುದ್ಧ ಮಾಡಲು ಬರ್ತಾನೆ. ಈ ಸಮಯದಲ್ಲಿ ಇಸ್ರಾಯೇಲರನ್ನ ಬಹಳವಾಗಿ ನಿಂದಿಸ್ತಾ ಇರ್ತಾನೆ, ಬಹಳವಾಗಿ ಹೀಯಾಳಿಸ್ತಾ ಇರ್ತಾನೆ. ಆಗ ದಾವೀದನು ಬಂದು ಅಲ್ಲಿ ಕೇಳುವಾಗ ದಾವೀದನಿಗೆ ಇಲ್ಲಿ ಬೇಸರವಾಗುವಂತಹ ಸಂಭವ ಏನಂದ್ರೆ, ಅವನು ಜೀವ ಸ್ವರೂಪನಾದಂತಹ ದೇವರ ಸೈನ್ಯವನ್ನ ಆತನು ನಿಂದಿಸುವುದನ್ನ ಆತನಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ದೇವರ ನಾಮವನ್ನ ಅವಮಾನ ಪಡಿಸುವುದು. 26ನೇ ವಚನದಲ್ಲಿ ದಾವೀದನು ಹೇಳ್ತಾನೆ, ದಾವೀದನು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯನು ಎಷ್ಟರವನು, ಇವನನ್ನ ಕೊಂದು ಇಸ್ರಾಯೇಲರಿಗೆ ಬಂದಿರುವ ನಿಂದೆಯನ್ನು ತೆಗೆದುಹಾಕುವವನಿಗೆ ಸಿಕ್ಕುವುದೇನೆಂದು ಕೇಳಿದ್ದೀರಿ ಎಂದು ತನ್ನ ಬಳಿಯಲ್ಲಿ ನಿಂತಿದ್ದ ಮನುಷ್ಯನನ್ನು ಕೇಳಲು ಅವರು ಇಂತಿಂತದೆಂದು ದೊರಕುವುದು ಎಂದು ಉತ್ತರ ಕೊಟ್ಟರು. ಇಲ್ಲಿ ದಾವೀದನಿಗೆ ಬೇಸರ ತಂದ ಸಂಗತಿ ಯಾವುದಂದ್ರೆ, ಜೀವ ಸ್ವರೂಪನಾದ ದೇವರ ಸೈನ್ಯವನ್ನ ಹೀಯಾಳಿಸುವುದಕ್ಕೆ ಇವನು ಎಷ್ಟರವನು, ಇವನು ಯಾರು? ಅನೇಕ ಸಲ ನಮ್ಮ ದೇವರು ಸರ್ವಶಕ್ತನು, ಸರ್ವವ್ಯಾಪಿಯು, ನಮ್ಮ ದೇವರು ಸರ್ವಾಧಿಕಾರಿಯು, ಆತನೊಬ್ಬನೇ ದೇವರು ಅಂತ ನಾವು ಜನರಿಗೆ ಹೇಗೆ ತಿಳಿಸ್ಬೇಕಂದ್ರೆ, ನಮ್ಮ ಜೀವಿತದಲ್ಲಿ ಆತನನ್ನ ಅನೇಕರು ನಮ್ಮಲ್ಲಿ ನೋಡಬೇಕು. ಅದು ಸಹ ಒಂದು ಆರಾಧನೆ ಆಗಿದೆ. ದೇವರು ಎಷ್ಟು ಪರಾಕ್ರಮಶಾಲಿಯು, ನಮ್ಮ ದೇವರು ಎಂಥವನು ಎಂದು ನಮ್ಮ ಜೀವಿತದಿಂದ ನಾವು ಅನೇಕರಿಗೆ ತೋರಿಸಬೇಕು. ಯಾಕೆಂದ್ರೆ ನಾನು ಮತ್ತು ನೀವೆಲ್ಲ ವಾಕಿಂಗ್ ಬೈಬಲ್ ಆಗಿದ್ದೇವೆ, ನಡೆದಾಡುವಂತಹ ಜೀವಂತವಾದಂತಹ ಸುವಾರ್ತೆಗಳು ನಾನು ನೀವಾಗಿದ್ದೇವೆ. ನಾವಿವತ್ತು ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಬರುವಾಗ, ಅನೇಕ ಪ್ರಯಾಸಗಳು ಬರುವಾಗ, ಅನೇಕ ಹೋರಾಟಗಳು ಬರುವಾಗ ನಾವು ಈ ಇಸ್ರಾಯೇಲರ ಹಾಗೆ ಎದುರಿಕೊಂಡು ದೇವರ ನಾಮವನ್ನ ದುಃಖಪಡಿಸ್ತಾ ಇದ್ದೇವೋ, ಅಥವಾ ದಾವೀದನ ಹಾಗೆ ಈ ನನ್ನ ಮುಂದೆ ನಿಂತಿರುವ ಈ ಶತ್ರುಗೆ ಎಷ್ಟರವನು, ಇವನು ನನ್ನ ದೇವರ ನಾಮವನ್ನ ಅವಮಾನ ಪಡಿಸ್ಲಿಕ್ಕೆ, ನನ್ನ ದೇವರ ಸೈನ್ಯವನ್ನ ಅವಮಾನ ಪಡಿಸ್ಲಿಕ್ಕೆ ಇವನು ಎಷ್ಟರವನು ಎಂದು ಅವನು ನಿಂದೆಯನ್ನ ಪರಿಹಾರ ಮಾಡಲಿಕ್ಕೋಸ್ಕರವೇ ಅವನು ಯುದ್ಧ ಮಾಡಲು ಹೋಗ್ತಾನೆ. ದಾವೀದನಲ್ಲಿದ್ದಂತಹ ಧೈರ್ಯ, ದಾವೀದನಲ್ಲಿದ್ದಂತಹ ದೇವರ ಮೇಲೆ ಪ್ರೀತಿ ಇವತ್ತು ನಮ್ಮಲ್ಲಿ ಇದೆಯಾ? ನಮ್ಮ ದೇವರ ಮೇಲೆ ನಾವು ಪ್ರೀತಿಸ್ತೀನಿ ಅಂತ ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ಸಾಕಾಗೋದಿಲ್ಲ. ನಿಮ್ಮ ನಡತೆಯಲ್ಲಿರಬೇಕು. ನಿಮ್ಮ ದೇವರು ಜೀವ ಸ್ವರೂಪನಾದ ದೇವರೆಂದು ನೀವು ನಿಮ್ಮ ನಡತೆಯ ಮೂಲಕ ನೀವು ತೋರಿಸಬೇಕು. ನೀವಿರುವ ಸ್ಥಳಗಳಲ್ಲಿ, ನೀವಿರುವ ಕೆಲಸಗಳಲ್ಲಿ ನೀವು ದೇವರನ್ನ, ಜೀವ ಸ್ವರೂಪನಾದ ನಿಮ್ಮ ದೇವರು ಎಷ್ಟು ಭಯಂಕರನು ಎಂದು ನೀವು ತೋರಿಸುವವರಾಗಿರ್ಬೇಕು ನಿಮ್ಮ ಜೀವಿತದ ಮೂಲಕ. ಹೆಸರಾದ ನಮ್ಮನ್ನ ಅನೇಕ ಜನರು ಗಮನಿಸ್ತಾ ಇರ್ತಾರೆ. ಇಲ್ಲಿ ಫಿಲಿಸ್ಟಿಯರು ಸಹ ದಾವೀದನನ್ನ ನೋಡ್ತಾ ಇದ್ದಾರೆ. ಅವನು ಯಾವ ನಾಮದಿಂದ ಯುದ್ಧವನ್ನ ಮಾಡ್ತಾ ಇದ್ದಾನೆ ಅಂದ್ರೆ, ಯೆಹೋವ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ದೇವರ ನಾಮದಿಂದ ನಮ್ಮ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ನಮ್ಮ ದೇವರು ಎಷ್ಟು ದೊಡ್ಡವರೆಂದು ನಾವು ನಮ್ಮ ಸುತ್ತಮುತ್ತ ಇರುವವರಿಗೆ ತೋರಿಸಬಹುದಾಗಿದೆ. ಆದ್ರೆ ನಾವೇನ್ ಮಾಡ್ತೇವೆ ಗೊತ್ತಾ, ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗ ಇಸ್ರಾಯೇಲರ ಹಾಗೆ ನಡುಗಿ ಹೋಗ್ಬಿಡ್ತೇವೆ. ಈ ಇಸ್ರಾಯೇಲರ ಹಾಗೆ ನಮ್ಮ ಜೀವಿತದಲ್ಲೂ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾಗಿಯೂ ಸಹ ನಾವೇನ್ ಮಾಡ್ತೇವೆ ಗೊತ್ತಾ, ಹೆದರಿ ಹೋಗ್ತೇವೆ. ನಾವು ಹೆದರಬಾರದು. ಜೀವ ಸ್ವರೂಪನಾದ ದೇವರ ನಾಮವನ್ನ, ಆತನ ಸಾರ್ವಭೌಮತೆಯನ್ನ ನಮ್ಮ ಜೀವಿತ ಮೂಲಕವಾಗಿ ನಾವು ಅನೇಕರಿಗೆ ತೋರಿಸಿಕೊಡುವವರಾಗಬೇಕು. ಸಾರ್ವಭೌಮತೆಯನ್ನು ನಾವು ಪ್ರಖ್ಯಾತ ಪಡಿಸಬೇಕು. ಆತನ ನಾಮವನ್ನ ಮಹಿಮೆ ಪಡಿಸಬೇಕು. ಆತನ ನಾಮವನ್ನ ಘನತೆ ಪಡಿಸುವವರಾಗಬೇಕು. ಅನ್ಯರ ಮಧ್ಯದಲ್ಲಿ, ಬರೀ ಸಭೆಯಲ್ಲಿ ಮಾತ್ರ ಅಲ್ಲ ಆರಾಧನೆ ಮಾಡುವುದು, ನಿಮ್ಮ ಕೆಲಸದ ಸ್ಥಳಗಳಲ್ಲಿಯೋ ನಿಮ್ಮ ಜೀವಿತದ ಮೂಲಕ ನೀವು ದೇವರನ್ನು ಆರಾಧಿಸಬೇಕು. ನಿಮ್ಮ ನಡತೆಯ ಮೂಲಕ, ನಿಮ್ಮ ಕ್ರಿಯೆಗಳ ಮೂಲಕ, ಸಮಸ್ಯೆಗಳನ್ನು ಎದುರಿಸುವ ಮೂಲಕ ನೀವು ದೇವರನ್ನು ಆರಾಧಿಸಬೇಕು. ಸಹೋದರ ಸಹೋದರಿಯರೇ, ಮೊದಲನೇದಾಗಿ ನಾವು ಧ್ಯಾನಿಸಿದ್ವಿ ಆರಾಧನೆ ಅಂದ್ರೆ ಏನು. ಆರಾಧನೆ ಅಂದ್ರೆ ದೇವರ ಸಾರ್ವಭೌಮತೆಯನ್ನ, ದೇವರ ಗುಣಾತಿಶಯಗಳನ್ನ ನಾವು ಹೊಗಳುವಂಥದ್ದಾಗಿದೆ ಆರಾಧನೆ ಎಂಬುದು. ಹಾಗಾದ್ರೆ ಆ ಆರಾಧನೆ ಹೇಗೆ ಮಾಡ್ಬೇಕಂದ್ರೆ, ಸಜೀವ ಯಜ್ಞವಾಗಿ ನಮ್ಮ ಜೀವಿತವನ್ನ ದೇವರಿಗೆ ಒಪ್ಪಿಸುವ ಮೂಲಕ. ಎರಡನೇದಾಗಿ
ಪರಿಶುದ್ಧತ್ವದಿಂದ ದೇವರನ್ನು ಆರಾಧಿಸಬೇಕು. ಮೂರನೇದಾಗಿ ದೇವರ ಚಿತ್ತದಿಂದ ನಾವು ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕಾರ್ಯವನ್ನ ದೇವರ ಚಿತ್ತವಾಗಿಯೇ, ದೇವರ ಆಸೆಯನ್ನ, ದೇವರ ಇಚ್ಛೆಯನ್ನ, ದೇವರ ಉದ್ದೇಶವನ್ನ ಪೂರೈಸುವಂತದ್ದಾಗಿದೆ. ನಾಲ್ಕನೇದಾಗಿ ನಮ್ಮಲ್ಲಿ ತಗ್ಗಿಸಲ್ಪಟ್ಟವರಾಗಿ, ಹೇಗೆ 24 ಮಂದಿ ಹಿರಿಯರು ತಮ್ಮ ಕಿರೀಟಗಳನ್ನ ಬಿಚ್ಚಿ ದೇವರ ಮುಂದೆ ಅಡ್ಡ ಬಿದ್ದು ದೇವರನ್ನ ಆರಾಧಿಸ್ತಾ ಇದ್ದಾರೋ, ಅದೇ ರೀತಿಯಾಗಿ ನಾವು ತಗ್ಗಿಸಲ್ಪಟ್ಟವರಾಗಿ ಇವತ್ತು ನಮ್ಮ ಮೇಲೆ ಯಾವ್ಯಾವ ಕಿರೀಟಗಳಿದೆ ಆ ಎಲ್ಲಾ ಕಿರೀಟಗಳು ನಾನು ಏನೂ ಅಲ್ಲಪ್ಪ ಅಂತ ದೇವರ ಪಾದದಲ್ಲಿಟ್ಟು ಆರಾಧನೆ ಮಾಡಬೇಕು. ಐದನೇದಾಗಿ ನಮ್ಮ ದೇವರು ಎಷ್ಟು ಮಹಿಮೆ ಉಳ್ಳವನು ಎಂದು ನಮ್ಮ ನಡೆ ಮೂಲಕ, ನಮ್ಮ ನುಡಿಯ ಮೂಲಕ, ನಮ್ಮ ಜೀವಿತದಲ್ಲಿ ಬರುವಂತಹ ಅನೇಕ ಸಂಭವಗಳ ಮೂಲಕ ದೇವರ ನಾಮವನ್ನು ಮಹಿಮೆ ಪಡಿಸಿ ಆತನ ನಾಮವನ್ನು ಅನ್ಯರ ಮಧ್ಯದಲ್ಲಿ ನಾವು ಪ್ರಖ್ಯಾತ ಪಡಿಸುವವರಾಗಬೇಕು. ದೇವರ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಕೊಟ್ಟಂತಹ ದೇವರೇ ಸಂದೇಶಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ನಾವು ಹೇಗೆಲ್ಲ ಆರಾಧಿಸಬೇಕೆಂದು ನಾವು ತಿಳಿದುಕೊಂಡಿದ್ದೇವೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಏಸಪ್ಪ. ಈ ಸಮಯದಲ್ಲಿ ಇದೇ ರೀತಿಯಾಗಿ ನಾವು ಆರಾಧಿಸ್ಲಿಕ್ಕೆ ನಾವು ಒಬ್ಬೊಬ್ಬರಿಗೂ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರಕ್ಕೊಪ್ಪಿಸಿ ಕೊಡ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ನಾವಿವತ್ತು ಧ್ಯಾನಿಸಿರುವುದು ಬರೀ ಕೇವಲ ಕೆಲವೊಂದು ಭಾಗಗಳು ಮಾತ್ರ. ಆರಾಧನೆಯ ಕುರಿತಾಗಿ ತುಂಬ ವಿಷಯಗಳಿದೆ. ನೀವು ಇದನ್ನು ನೋಡಿ ಮತ್ತೆ ಕನ್ಕ್ಲೂಷನ್ಗೆ ಬರಬೇಡಿ, ಇದೇ ಅಲ್ಲ ಆರಾಧನೆ ಅಂತ. ಇನ್ನೂ ಅನೇಕ ವಿಷಯಗಳಿದೆ. ಪಾರ್ಟ್ 2 ವಿಡಿಯೋ ಕೂಡ ಬರ್ತದೆ. ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.